ಹಲೋ ಬಾಯ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನು ಗೊತ್ತಾ, ಒಂದು ವಿಷಯ ಇತ್ತು. ಸೊ ನನ್ನ ಮೋಟೋ ವ್ಲಾಗ್ ಎಲ್ಲ ನೀವು ನೋಡಿರ್ತೀರ, ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಇದೆ. ಮೋಟೋ ವ್ಲಾಗ್ ಮಾಡಬೇಕಾದ್ರೆ ಒಂದು 50 ಸ್ಪೀಡ್ವರೆಗೂ ಹೋಗ್ಬೋದಾಗಿತ್ತು. ಒಂದು 60 ಮತ್ತು 670 ಆ ಥರ ಎಲ್ಲ ಹೋಗ್ತಾ ಇದ್ದಾಗ ನಾನು ಮಾತಾಡೋದೇನು ಕೇಳಿಸ್ತಾನೆ ಇದ್ದಿಲ್ಲ ಮೈಕಲ್ಲಿ. ಸೊ ಎಲ್ಲ ಒಂಥರ ವಿನ್ ನಾಯ್ಸ್ ಎಲ್ಲ ಜಾಸ್ತಿ ಬರೋದು, ಡಿಸ್ಟರ್ಬೆನ್ಸ್ ಎಲ್ಲ ಜಾಸ್ತಿ ಇರೋದು. ಒಂದೊಂದು ಯೂಟ್ಯೂಬ್ ಅವರೆಲ್ಲನೂ 100 120 ಹೋಗ್ಬೇಕಾದ್ರೂ ಮಾತಾಡೋದೆಲ್ಲ ನೀಟಾಗಿ ಕೇಳಿಸ್ತಾ ಇತ್ತು. ಸೊ ನೀವೆಲ್ಲ ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀರಾ? ಸೊ ಯಾವ ಥರ ಯಾವ ಮೈಕ್ ತೊಗೋಬೇಕು ಅಂತೆಲ್ಲ ನಾನು ಎಲ್ಲ ಯೂಟ್ಯೂಬರ್ಸ್ಗೂ ಮೆಸೇಜ್ ಹಾಕಿದ್ದೀನಿ. ಎಲ್ಲ ನೋಡಿದ್ದಾರೆ, ಯಾರು ಕೂಡ ರಿಪ್ಲೈ ಮಾಡ್ತಾ ಇಲ್ಲ ಅವರು. ಸೊ ಏನಕ್ಕಂತ ಗೊತ್ತಿಲ್ಲ. ಸೊ ನಾವು ಕಲ್ತ್ಕೊಂಡ್ಬಿಡ್ತೀವಿ ಅಂತನೋ ಅಥವಾ ಟ್ರಿಕ್ಸ್ ಗೊತ್ತಾಗ್ಬಿಡುತ್ತೆ ಅಂತನೋ, ನನಗೆ ಕಾಂಪಿಟೇಟರ್ಸ್ ಬಂದ್ಬಿಡ್ತಾರೆ ಅಂತನೋ, ಏನೋ ರೀಸನ್ ಇರ್ಬೋದು, ಯಾವ ರೀಸನ್ ಅಂತ ಗೊತ್ತಿಲ್ಲ. ಸೊ ಏನೋ ಸಬ್ಸ್ಕ್ರೈಬರ್ಸು ಸ್ವಲ್ಪ ಹೆಲ್ಪ್ ಕೇಳಿದಾಗ ಮಾಡಬೇಕಲ್ವಾ. ಸೊ ನಮ್ಮಿಂದನೇ ಅವ್ರು ಬೆಳೀತಾ ಇದ್ದಾರೆ ಅನ್ನೋದನ್ನ ಮರ್ತ್ಬಿಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ಏನು ಗೊತ್ತಾ, ನೀವು ಈಗ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರ ವೀಡಿಯೋಸ್ನ ನೋಡ್ತಾ ಇದ್ರೇ ಅವ್ರಿಗೆ ಇನ್ಕಮ್ ಬರುತ್ತೆ. ಸೊ ಅದನ್ನೇ ಮರ್ತ್ಬಿಡ್ತಾರೆ. ಏನಾದರೂ ಕೇಳಿದ್ರೆ ಒಂದು ಚಿಕ್ಕದಾಗಿ ಒಂದು ಹೆಲ್ಪ್ ಮಾಡಬೇಕಲ್ವಾ. ನಾನು ಏನಾದರೂ ತುಂಬ ದೊಡ್ಡ ಸಹಾಯ ಏನೇನು ಕೇಳಿಲ್ಲ. ಸೊ ಯಾವ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಮೈಕು ಅಂತಾನೆ ಕಳಿಸಿದ್ದಾರೆ ಮೆಸೇಜು. ಸೊ ತುಂಬ ಜನ ಯೂಟ್ಯೂಬರ್ಸ್ಗೆ ಕಳಿಸಿದ್ದೀನಿ, ಮತ್ತೆ ಮತ್ತೆ ರಿಮೈಂಡರ್ ಕೂಡ ಮಾಡಿದ್ದೀನಿ, ಯಾರು ಕೂಡ ಹೇಳ್ಕೊಳ್ಳಿಲ್ಲ ಅವರು. ಸೊ ಹಿಂಗಿರ್ಬೇಕಾದ್ರೆ ನಮ್ಮೂರಲ್ಲಿ ಒಬ್ರು ಇದ್ದಾರೆ ಯೂಟ್ಯೂಬರು, ತುಂಬಾ ಫೇಮಸ್ ಯೂಟ್ಯೂಬರು, ಈಗ ಇಂಟರ್ನ್ಯಾಷನಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅವರೆಲ್ಲಾನು. ಸೊ ಅವ್ರನ್ನ ಒಂದ್ಸಲ ಕೇಳಿದಾಗ ಅವ್ರ ಪಾಪ ಮನೆಗೆ ಬಂದು ಒಂದು 3-4 ಅವರ್ಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ನಂಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟರು. ಮತ್ತೆ ಎಲ್ಲ ಅಪ್ಡೇಟ್ ಮಾಡಿಕೊಟ್ರು, ನೀಟಾಗಿ ಸಿಸ್ಟಮ್ ಎಲ್ಲ ಅಪ್ಡೇಟ್ ಮಾಡಿಕೊಟ್ರು. ಅದಾದಮೇಲೆ ನಮ್ಮ ಪ್ರಾಬ್ಲಮ್ಸ್ ಎಲ್ಲನೂ ಸಾರ್ಟ್ ಔಟ್ ಮಾಡಿದ್ರು. ಫುಲ್ಲು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಯ್ತು, ಈಗ ಚೆನ್ನಾಗಿದೆ. ಈ ವಿಡಿಯೋ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಚಾನಲ್ ಹೆಸರು ಮಿಸ್ಟರ್ ಕ್ರಿಶ್ ಅಂತ. ಸೊ ಥ್ಯಾಂಕ್ ಯು ಮಿಸ್ಟರ್ ಕ್ರಿಶ್ ಅವರೇ. ಸೊ ಅದಾದಮೇಲೆ ಆದರೆ ನನಗೇನು ಡೌಟ್ ಬಂತು ಅಂತ ಅಂದರೆ, ಸೊ ನಾನು ಯಾವ ಥರ ಗ್ಯಾಜೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಡೌಟ್ ಇರಬಾರ್ದು. ಸೊ ನನ್ನ ಹತ್ರ ಇರೋ ಟೂಲ್ಸ್ ಎಲ್ಲನೂ ನಾನು ಅವ್ರಿಗೆ ತೋರಿಸ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ಎಲ್ಲೂ ಟ್ರಿಪ್ ಹೋಗ್ಲಿಲ್ವಲ್ಲ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ. ಸೊ ನಾನು ನೋಡೋ ಜಾಗನ ನಮ್ಮ ಜನನು ನೋಡಲಿ ಅಂತಾನೆ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಎಲ್ಲೂ ಹೋಗ್ಲಿಲ್ವಲ್ಲ, ಸೊ ಜಾಸ್ತಿ ದಿನ ಆಯಿತು ವೀಡಿಯೋಸ್ ಹಾಕಿ. ಸೊ ಇದಾದರೂ ಮಾಡಿ ಹಾಕೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋ ಟೂಲ್ಸ್ ಎಲ್ಲ ನಾನು ಇವತ್ತು ತೋರಿಸ್ತೀನಿ ನಿಮಗೆ, ಏನೇನು ಟೂಲ್ಸ್ ಇದೆ ನನ್ನ ಹತ್ರ, ಯಾವ್ಯಾವ ಗ್ಯಾಜೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದೀನಿ, ಯಾವುದು ಗಿಂಬಲ್ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ತೋರಿಸ್ತೀನಿ ನಿಮಗೆ. ಏನಾದರೂ ಡೌಟ್ಸ್ ಇದೆ ಅದ್ರ ಬಗ್ಗೆ ನೀವು ಕೇಳ್ಬೋದು, ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ. ಸೊ ನೀವು ನೋಡಿರ್ಬೋದು, ನಾನು ಎಲ್ಲ ಕಮೆಂಟ್ಸ್ಗೂ ಕೂಡ ರಿಪ್ಲೈ ಕೊಡ್ತೀನಿ. ಯಾರು ಮೆಸೇಜ್ ಮಾಡಿದ್ರು ಕೂಡ ರಿಪ್ಲೈ ಮಾಡ್ತಾ ಇರ್ತೀನಿ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಸೊ ಈ ಥರ ಏನಾದರೂ ಮಾಡಬೇಕು, ನಿಜ ಅಲ್ವಾ, ನಿಮ್ಮಿಂದನೇ ನಾವು ಬೆಳೀತಾ ಇರ್ತೀವಿ. ನೀವು ವೀಡಿಯೋಸ್ನ ನೋಡೋದ್ರಿಂದನೇ ನಮಗೆ ಇನ್ಕಮ್ ಬರುತ್ತೆ. ಸೊ ಆಗಿರ್ಬೇಕಾದ್ರೆ ನೀವೇನಾದರೂ ಡೌಟ್ಸ್ ಕೇಳಿದಾಗ ನಿಮ್ಗೆ ಕ್ಲಿಯರ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಯಾರು ಕೂಡ ಈ ಥರ ಮಾಡ್ತಾ ಇಲ್ಲ. ಸೊ ಸ್ಕ್ರೀನ್ ಮುಂದೆ ಒಂಥರ ಇರ್ತಾರೆ, ಸ್ಕ್ರೀನ್ ಹಿಂದೆ ಒಂಥರ ಇರ್ತಾರೆ, ಏನು ಮಾಡೋಣ ಹೇಳಿ. ಸೊ ಓಕೆ, ಬನ್ನಿ ನನ್ನ ಹತ್ರ ಇರೋ ಟೂಲ್ಸ್ನ ನಾನು ತೋರಿಸ್ತೀನಿ. ಫಸ್ಟ್ ಬಂದು ನನ್ನ ಹತ್ರ ಇರೋ ಮೋಟೋ ವ್ಲಾಗ್ ಹೆಲ್ಮೆಟ್ ಇದೆ, ಆಸ್ಪಿಡ್. ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಮೆಟೀರಿಯಲು, ಫುಲ್ ಸೇಫ್ಟಿ. ನಾನು ತೊಗೊಂಡಾಗ ಇದು 5500 ಇತ್ತು. ಸೊ ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಗೋಪ್ರೋ ಬಂದು ಹೀರೋ 10 ಯೂಸ್ ಮಾಡ್ತಾ ಇರೋದು. ಮತ್ತು ಇದು ಬಂದು ಇನ್ಸ್ಟಾ 360 ಮೌಂಟ್ ಮಾಡ್ಕೋತೀನಿ ಎಲ್ಲಾದರೂ ಹೋದಾಗ. ಅದು ಎಡಿಟ್ ಮಾಡೋದು ತುಂಬ ಕಷ್ಟ. ಸೊ ಓಕೆ, ಆದಷ್ಟು ಮಾಡ್ತೀನಿ. ಇನ್ಸ್ಟಾ 360 ಇಲ್ಲಿ ಮೌಂಟ್ ಮಾಡ್ಕೋತೀನಿ. ಇದು ಬಂದು ಪರಾನಿ ಇಂಟರ್ಕಾಮ್ ಅಂತ. ಪರಾನಿ ಇಂಟರ್ಕಾಮು ಇದು ನಿಮ್ಗೆ ಗೊತ್ತಿರುತ್ತೆ. ಇದ್ರ ಬಗ್ಗೆ ನಿಮಗೆ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ, ತುಂಬ ದೊಡ್ಡದಾಗುತ್ತೆ. ಪರಾನಿ M10 ಇಂಟರ್ಕಾಮ್ ನನ್ನ ಹತ್ರ ಇರೋದು, ಅದು ಯೂಸ್ ಮಾಡ್ತಾ ಇದ್ದೀನಿ. ಮೈಕ್ ಬಂದು ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ ನೋಡಿ, ಇಲ್ಲೊಂದು ಮೈಕ್ ಇದೆ, ಇಲ್ಲೊಂದು ಮೈಕ್ ಇದೆ, 2 ಮೈಕ್, ಒಂದು ಇಂಟರ್ಕಾಮ್ದು, ಒಂದು ಗೋಪ್ರೋ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಹೆಲ್ಮೆಟ್ಟು ಕತೆ. ಅದಾದಮೇಲೆ ಬನ್ನಿ, ನಮ್ಮದು ಒಂದು ಕಬೋರ್ಡ್ ಇದೆ. ಕಬೋರ್ಡಲ್ಲಿ ಬಟ್ಟೆ ಬಿಟ್ಟು ಬೇರೆ ಎಲ್ಲ ಐಟಮ್ ಇಟ್ಟಿದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಇದೇ ನನ್ನ ಕಬೋರ್ಡು. ಇದು ಸ್ಟಿಕ್ಕರಿಂಗ್ ಎಲ್ಲ ಫ್ಲಿಪ್ಕಾರ್ಟಲ್ಲಿ ಸಿಕ್ತು, ಬುಕ್ ಮಾಡ್ಕೊಂಡು ಅಂಟಿಸ್ಬಿಟ್ಟಿದ್ದೀನಿ. ಸೊ ಓಪನ್ ಮಾಡಿದಾಗ ನಿಮಗೆ ಇಷ್ಟೆಲ್ಲ ಐಟಮ್ ಜೋಡಿಸಿದ್ದೀನಿ ಇಲ್ಲಿ ನೀಟಾಗಿ. ಫಸ್ಟ್ ಬಂದ್ಬಿಟ್ಟು iPhone 12. ಸೊ ನಾನು ಯಾವಾಗಲೂ ಜಾಸ್ತಿ ಇದರಲ್ಲೇ ಶೂಟ್ ಮಾಡೋದು, ಇವಾಗಲೂ ಇದರಲ್ಲೇ ರೆಕಾರ್ಡ್ ಮಾಡ್ತಾ ಇರೋದು. ಸೊ ಅದಾದಮೇಲೆ ಅದರದೊಂದು ಏರ್ಪೋರ್ಟ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿದೆ, ಕೇಸು ಅಮೆಝಾನಲ್ಲಿ ತೊಗೊಂಡಿದ್ದು. ಸೊ ಚೆನ್ನಾಗಿದೆ, ಅವಾಗವಾಗ ಯೂಸ್ ಮಾಡ್ತೀನಿ, ಜಾಸ್ತಿ ಯೂಸ್ ಮಾಡಲ್ಲ. ಸೊ ಅದಾದಮೇಲೆ ಇನ್ಸ್ಟಾ 360 ಒಂದು ತೊಗೊಂಡಿದ್ದೀನಿ. ಇನ್ಸ್ಟಾ 360 ಮತ್ತು ಅದರದ್ದು ಬ್ಯಾಗು. ನೋಡಿರ್ತೀರ ನೀವು, ಇನ್ಸ್ಟಾ 360 ಗೊತ್ತಿರುತ್ತೆ, ಅದರದ್ದು ಬ್ಯಾಗು. ಅದಾದಮೇಲೆ ಕ್ಯಾಮ್ರಾ ತೊಗೊಂಡಿದ್ದೀನಿ. ಇದೊಂದು 5 ವರ್ಷ ಆಯಿತು ತೊಗೊಂಡು. ಸೊ ಇದು ಬಂದು ನವೀನದು, ಫ್ರೆಂಡ್ದು, ಯಾವಾಗಲೂ ನಾನೇ ಯೂಸ್ ಮಾಡ್ತಾ ಇರ್ತೀನಿ. ಸೊ ಇದು ಕ್ಯಾಮ್ರಾ ತೊಗೊಂಡು ಒಂದು 5 ವರ್ಷ ಆಯಿತು. ಅದರಲ್ಲಿ 1 ವರ್ಷ ನಾನು ಯೂಸ್ ಮಾಡ್ತೀನಿ, ನಾನು 4 ವರ್ಷ ಬೇರೆಯವ್ರು ಯೂಸ್ ಮಾಡಿರ್ತಾರೆ. ಸೊ ಅದಾದಮೇಲೆ ಗೋಪ್ರೋ ಹೀರೋ 10.
ಅದು ಅವಾಗವಾಗ ಯೂಸ್ ಮಾಡ್ತೀನಿ. ಅದರದ್ದೊಂದು ಸ್ಟಿಕ್ ತೊಗೊಂಡಿದ್ದೀನಿ, ಮೊಬೈಲು ಗೋಪ್ರೋ ಎರಡು ಯೂಸ್ ಮಾಡ್ಬೋದು. ಇನ್ನೊಂದು ಬಂದು ಇದು ಇನ್ಸ್ಟಾ 360 ಸ್ಟಿಕ್ಕು, ಮ್ಯಾಜಿಕ್ ಸ್ಟಿಕ್ಸ್ ಅಂತಾರಲ್ಲ ಅದು, ಇನ್ವಿಸಿಬಲ್ ಸ್ಟಿಕ್ಕು. ಸೊ ನಿಮ್ಗೆ ಗೊತ್ತಿರುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು, ನಾನು ಮತ್ತೆ ವೀಡಿಯೋ ಮಾಡ್ತೀನಿ. ಸೊ ಇದು ಮೋನೋ ಹೆಲ್ಮೆಟ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇದು ಇವಾಗ ಮಾತಾಡ್ತಾ ಇರೋದು KL ಅಂತ. ಇದು ಅಮೆಝಾನಲ್ಲಿ ತೊಗೊಂಡಿದ್ದು, 1200 ರೂಪಾಯಿನೂ ಇದೆ, ಚೆನ್ನಾಗಿದೆ. ಸೊ ಅದಾದಮೇಲೆ DJI Mini 2 ತೊಗೊಂಡಿದ್ದೀನಿ. ಸೊ ಇದ್ರದ್ದು ಅನ್ಬಾಕ್ಸ್ ವೀಡಿಯೋ ಆಲ್ರೆಡಿ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ಚೆಕ್ ಮಾಡಿ. ಸೊ ನೆಕ್ಸ್ಟು ಪರಾನಿ M10 ಬೂಮು ಮತ್ತು ಪರಾನಿ M10. ಸೊ ಎರಡೂ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ಇದರಲ್ಲಿ ಆಕ್ಸೆಸರೀಸ್ ಎಲ್ಲ ಇಟ್ಟಿದ್ದೀನಿ ಗೋಪ್ರೋದು ಅಷ್ಟೇ. ಸೊ ಇದಿಷ್ಟು ಮೇಯ್ನ್ ಥಿಂಗ್ಸು. ಅದಾದಮೇಲೆ ಇದನ್ನು ಅವಾಗವಾಗ ಯೂಸ್ ಮಾಡ್ತೀನಿ ವೀಡಿಯೋ ಮಾಡಬೇಕಾದ್ರೆ ಮಾತ್ರ. ಒಂದು ಲ್ಯಾಪ್ಟಾಪ್ ಇದೆ ಏಸಸ್ದು, ಇದು ಚೆನ್ನಾಗಿದೆ. ಮತ್ತು ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ, ಇದು ಅವಾಗವಾಗ ಯೂಸ್ ಮಾಡ್ತೀನಿ. ಸೊ ಇದು ನಮ್ಮ ಗೋಪ್ರೋ ಚಾರ್ಜಿಂಗ್ ಕೇಸು. ನನ್ನ ಹತ್ರ 3 ಬ್ಯಾಟ್ರಿ ಇದೆ. ಒಂದು ಗೋಪ್ರಲ್ಲಿ ಹಾಕಿದ್ದೀನಿ, ಇದರಲ್ಲಿ ಚಾರ್ಜ್ ಆಗ್ತಾಯಿದೆ. ಸೊ ಇದಾದಮೇಲೆ ಒಂದು ಹಳೆ ಸಿಸ್ಟಮ್ ಇದೆ ನನ್ನ ಹತ್ರ, ಲೆನೋವೋ ಆಲ್ ಇನ್ ಒನ್ನು. ಸೊ ತುಂಬ ಹಳೇದು, ಒಂದು 15 ವರ್ಷ ಆಗಿರುತ್ತೆ ಅದಕ್ಕೆ ವಯಸ್ಸು. ಸೊ ಇದು ನಮ್ಮ ಆಸ್ಪಿಡ ಹೆಲ್ಮೆಟ್ಟು, ಅವಾಗಲೇ ತೋರಿಸಿದ್ನಲ್ಲ. ಸೊ ಈ ಥರ ಇರುತ್ತೆ. ಗೋಪ್ರೋ ಸೆಟಪ್ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಆಫ್ ರೋಡ್ ಹೆಲ್ಮೆಟ್ ಒಂದು ಇಟ್ಟಿದ್ದೀನಿ, ರೆಗ್ಯುಲರ್ ಯೂಸ್ಗೆ, ಡ್ಯೂಟಿಗೆಲ್ಲ ಇದರಲ್ಲಿ ಹೋಗ್ತೀನಿ. ಇದೂ ಚೆನ್ನಾಗಿದೆ, 2500 ಆಯಿತು, ಅಮೆಝಾನಲ್ಲೇ ತೊಗೊಂಡಿದ್ದು ಅದನ್ನು ಕೂಡ. ಸೊ ಅದಾದಮೇಲೆ 2 ಪವರ್ ಬ್ಯಾಂಕ್ ಇದೆ, ಒಂದು 20,000 mAh, ಒಂದು 10,000 mAh. ಸೊ ಎರಡೂ ಫುಲ್ ಚಾರ್ಜ್ ಮಾಡಿಕೊಂಡು ಎಲ್ಲಾದರೂ ಹೋದಾಗ ತೊಗೊಂಡೋಗ್ತೀನಿ. ಸೊ ಇದು ನಮ್ಮ ಬ್ಯಾಟ್ರಿಗೆ. ಇಷ್ಟೆಲ್ಲ ಗ್ಯಾಜೆಟ್ಸ್ನ ಚಾರ್ಜ್ ಮಾಡೋಕ್ಕೆ ಒಂದು ಸ್ಪೈಕ್ ಪೋಸ್ಟರ್ ಇದೆ. ಸೊ ಇನ್ನೊಂದು ನಮ್ಮ ಫೇವ್ರೇಟ್ ಗಿಂಬಲ್ ಇದು. ಸೊ 2 ಆ್ಯಕ್ಸಿಸ್ ಗಿಂಬಲ್ ಅಷ್ಟೇ, ಸೆಲ್ಫಿ ಸ್ಟಿಕ್ ಥರನೂ ಯೂಸ್ ಆಗುತ್ತೆ, ಟ್ರೈಪೋಡು ಇದೆ, ಸಖತ್ ಯೂಸ್ ಆಗುತ್ತೆ ಇದು ನನಗಂತೂ. ಮೋಝಾ ನ್ಯಾನೋ SE ಅಂತ ಇದ್ರ ಹೆಸರು, ಅಮೆಝಾನಲ್ಲಿ ಸಿಗುತ್ತೆ. ಸೊ ಚೆಕ್ ಮಾಡ್ಬೋದು ನೀವು, 4500 ಇದೆ. ಸೊ ಸಖತ್ ಯೂಸ್ ಆಗುತ್ತೆ ಇದಂತೂ ನನಗೆ. ಸೊ ಓಕೆ ಬಾಯ್ಸ್, ಇದಿಷ್ಟು ನನ್ನ ಹತ್ರ ಇರುವಂಥ ಟೂಲ್ಸು. ಸೊ ಎಲ್ಲನೂ ನೋಡಿದ್ರಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾವುದೇ ಥರ ಡೌಟ್ಸ್ ಇದ್ದರೂ ನಿಮಗೆ ಕ್ಲಿಯರ್ ಮಾಡ್ತೀನಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸೊ ಎಲ್ಲ ಶಾಪಿಂಗ್ ಎಲ್ಲ ಆಗಿದೆ, ಏನೇನಿದ್ರು ಓಡಾಡಬೇಕಷ್ಟು. ಸೊ ನಾನು ಓಡಾಡೋ ಜಾಗ ಎಲ್ಲ ನಿಮಗೆ ಖಂಡಿತ ತೋರಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ಬರ್ತಾ ಇರಿ, ಬಾಯ್.